ಹಾಸನ ನಗರದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಹೆಣ್ಮಕ್ಕಳು ನಮ್ಮ ರಾಜ್ಯದಲ್ಲಿ ಸುರಕ್ಷಿತವಲ್ವಾ ಅಂತ ಹೇಳಿ ಈ ಘಟನೆ ಮತ್ತೆ ಪ್ರಶ್ನೆ ಉದ್ಭವಿಸುವ ರೀತಿ ಮಾಡಿದೆ. ಯಾಕಂದ್ರೆ ಶಾಲಾ ಬಾಲಕಿಯನ್ನ ಆಗಂತುಕನೋರ್ವ ಹಿಂಬಾಲಿಸಿದ್ದಾನೆ. ತನ್ನನ್ನ ಹಿಂಬಾಲಿಸ್ತಾ ಇರುವುದನ್ನ ತಿಳಿದಂತಹ ಆ ಬಾಲಕಿ ಅಲ್ಲಿಂದ ಓಡಿದ್ದಾಳೆ. ಆದ್ರೂ ಕೂಡ ಮನೆಯವರೆಗೂ ಆಕೆಯನ್ನ ಹಿಂಬಾಲಿಸಿಕೊಂಡೇ ಬಂದಿದ್ದಾನೆ ಈ ಕ್ರಿಮಿ. ಗೇಟ್ ಒಳಗಡೆ ಹೋಗಿ ಲಾಕ್ ಮಾಡಿ ಬಾಲಕಿ ಕಿರ್ಚಾಡಿದ್ದಾಳೆ. ಅಮ್ಮ ಬಾಗಿಲು ತೆಗಿ ಅಂತ ಹೇಳಿ ಆತಂಕದಿಂದ ಚೀರಾಡಿದ್ದಾಳೆ. ಆಕೆ ಗಮನಿಸ್ತಾ ಇದ್ದೀರಿ. ಗೇಟ್ ಬಳಿ ಬಂದು ಇಣುಕಿ ಅಲ್ಲಿಂದ ಈ ದುಷ್ಟ ವಾಪಸ್ಸಾಗಿದ್ದಾನೆ ಅನ್ನೋದು. ಕಿಡಿಗೇಡಿ ಬಾಲಕಿಯನ್ನ ಬೆನ್ನಟ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವರಿ 17ರಂದು ಮಧ್ಯಾಹ್ನ ಆಗಿರುವಂತಹ ಘಟನೆ ಇದು. ಗಮನಿಸ್ತಾ ಇದ್ದೀರಿ ಸಿಸಿಟಿವಿಯಲ್ಲಿ ಆತನ ಚಲನವಲನದ ದೃಶ್ಯ ಸೆರೆಯಾಗಿರುವುದು. ಯಾವ ರೀತಿಯಾಗಿ ಆ ಬಾಲಕಿಯನ್ನ ಹಿಂಬಾಲಿಸ್ಕೊಂಡು ಈತ ಬಂದಿದ್ದಾನೆ ಅಂತ ಹೇಳಿ. ಆ ಹುಡುಗಿಯಲ್ಲಿ ಕೂಗ್ಕೋತಾ ಇದ್ದಾಳೆ ಅಮ್ಮ ಅಮ್ಮ ಅಂತ ಹೇಳಿ. ಆದ್ರೂ ಈ ದುಷ್ಟ ಏನ್ ಮಾಡಿದ್ದಾನೆ, ಗೇಟ್ ಬಳಿ ಹೋಗಿ ಇಣಕ್ ನೋಡ್ತಾ ಇದ್ದಾನೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಈ ಆರೋಪಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮನೆಯಲ್ಲಿ ಅಕ್ಕ ತಂಗಿ ಇರಲ್ವಾ, ಇವರಿಗೆಲ್ಲ ಯಾಕಿಂತಹ ನೀಚ ಬುದ್ಧಿ ಅನ್ನೋ ಗೊತ್ತಿಲ್ಲ. ಒಂದು ಪುಟ್ಟ ಬಾಲಕಿ ಶಾಲೆಗೆ ಹೋಗ್ತಾ ಇರೋಳು, ಅವಳನ್ನ ಹಿಂಬಾಲಿಸ್ಕೊಂಡು ಬಂದು ಈ ರೀತಿಯಾಗಿ ಇಣಕ್ ನೋಡಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಆನಂತರ ಅಲ್ಲಿಂದ ಹೋಗೋದು ಕೂಡ ಇಲ್ಲ. ಮನೆಯಿಂದ ಹೊರಗಡೆ ಯಾರೂ ಬರಲಿಲ್ವಾ ಏನೋ ಅಂತ ತಿಳ್ಕೊಂಡು ಏನೋ ವಾರ್ನ್ ಮಾಡಿದ ರೀತಿಯಲ್ಲಿ ಕೈ ತೋರಿಸಿ ಅಲ್ಲಿಂದ ಆತ ತೆರಳ್ತಾ ಇರುವಂತಹ ದೃಶ್ಯ. ಯಾವ ಕಾರಣಕ್ಕೆ ಈ ರೀತಿ ಮಾಡ್ದ ಅನ್ನೋದು ಗೊತ್ತಾಗಿಲ್ಲ. ಈತನ ಹುಡುಕಾಟ ನಡೆಸಿ ಆತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಈ ರೀತಿಯ ವರ್ತನೆ ಯಾಕೆ ಈತನಿಂದ ಆಯ್ತು ಅಂತ ಹೇಳಿ. ಶಾಲಾ ಬಾಲಕಿ ಯಾಕೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಕುರಿತು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ ಘಟನೆಯ ಬಗ್ಗೆ. ನೋಡೋಣ. ಜನವರಿ 17ರ ಶನಿವಾರ ಶಾಲಾ ಬಾಲಕಿಯೊಬ್ಬಳನ್ನು ಹಿಂಬಾಲಿಸಿ ಬಂದಿರತಕ್ಕಂಥ ಅಪರಿಚಿತ ವ್ಯಕ್ತಿ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸೊ ಇದೇ CC ಕ್ಯಾಮ್ರಾದಲ್ಲಿ ಆತನ ಒಂದು ಕೃತ್ಯ ದಾಖಲಾಗಿರ್ತಕ್ಕಂಥದ್ದು. ಹಾಸನ ನಗರದ 80 ಫೀಟ್ ರಸ್ತೆಯಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಘಟನೆ ಆಗಿದೆ. ಶಾಲಾ ಬಾಲಕಿ ಶಾಲೆಯನ್ನು ಮುಗಿಸ್ಕೊಂಡು ಶನಿವಾರ 12 ಗಂಟೆ ಸುಮಾರಿಗೆ ಮನೆಗೆ ಬಂದ ಸಂದರ್ಭದಲ್ಲಿ ಆಕೆಯನ್ನು ಹಿಂಬಾಲಿಸಿ ಬಂದಿದ್ದಾನೆ. ಆಕೆ ಗಾಬರಿಯಿಂದ ಮನೆ ಗೇಟ್ ಒಳಗಡೆ ಎಂಟ್ರಿಯಾಗಿ ಬಂದು ಮನೆ ಒಳಗಡೆ ತಾಯಿ ಮತ್ತು ಅಜ್ಜಿ ಇದ್ದಾರೆ ಅಂತೇಳಿ ಅವ್ರನ್ನ ಕೂಗಿ ಕರೆದಿದ್ದಾಳೆ. ಸೊ ಆ ಸಂದರ್ಭದಲ್ಲಿ ಮನೆ ಗೇಟನ್ನು ಕೂಡ ಗೇಟ್ ಹತ್ತಿರದವರೆಗೂ ಕೂಡ ಬಂದಿರತಕ್ಕಂಥ ಈ ಒಬ್ಬ ಕಿಡಿಗೇಡಿ ಗೇಟ್ ಬಳಿಯೂ ಕೂಡ ಇಣುಕಿ ನಂತರ ಆಕೆ ಯಾವಾಗ ಚೀರಾಡಲಿಕ್ಕೆ ಶುರು ಮಾಡಲು ಮನೆ ಒಳಗಡೆ ಯಾರು ಇರಬಹುದು ಅಂತಕ್ಕಂಥ ಒಂದು ಆತಂಕದಿಂದ ಆತ ಕೂಡ ವಾಪಸ್ ಹೋಗಿದ್ದಾನೆ. ಆದರೆ ಇದೊಂದು ಘಟನೆ ಸಹಜವಾಗಿಯೇ ಹಾಸನ ನಗರದಲ್ಲಿ ಇದು ಎಲ್ಲವೂ ಕೂಡ CC ಕ್ಯಾಮ್ರಾದಲ್ಲಿ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಕಾರಣ ಆಗಿದೆ. ಏನಾಯ್ತು ಅವತ್ತು ಮಾತಾಡಲಿಕ್ಕೆ ಅವ್ರ ತಾಯಿ ಮತ್ತು ಅಜ್ಜಿ ನಮ್ಮ ಜೊತೆಗಿದ್ದಾರೆ. ಅಂದರೆ ಏನಾಯ್ತು ಮೇಡಮ್ ಅವತ್ತು ಘಟನೆ? ಕ್ಲಾಸಿಗೆ ಹೋಗಿದ್ಲು ಅವಳನ್ನ. ಕ್ಲಾಸಿಗೆ ಹೋದಾಗ 12 ಗಂಟೆಗೆ ಮೆಸೇಜ್ ಹಾಕಿದ್ರು, ಕ್ಲಾಸಿಗೆ ಕರ್ಕೊಂಬರೋಣ ಅಂತೇಳಿ ಹೋದ್ವಿ. ಅವರು ಬಿಟ್ಟಿದ್ರು, ನಾವು ಹೋಗೋಷ್ಟೊಳಗೆ ಬಿಟ್ಟಿದ್ರು. ಅವಳು ಬಂದ್ಲು ಮನೆ ಹತ್ರ ಅಷ್ಟು ನಾವು ಬಂದ್ವಿ. ಇಬ್ಬರು ಅವಳು ಬಂದ್ಲು, ನಾವು ಬಂದ್ವು. ಒಂದು 10 ನಿಮಿಷ ಅಷ್ಟೇ ಬಂದೆ. ಅವಳು ಮನೆ ಹತ್ರ ಬರ್ತಾಯಿದ್ದಾಳೆ. ಬರೋಷ್ಟರೊಳಗೆ ಯಾರೋ ಒಬ್ಬ ನಿಂತಿದ್ದಂತೆ ಅಲ್ಲಿ ಹಿಂದೆ ಬಂದಿದ್ದಾನೆ ನಮ್ಮ ಪಾಪ ಹತ್ರ. ಬಂದಾಗ ಇವಳು ಓಡಿ ಬಂದಿದ್ದಾಳೆ. ಯಾಕೆ ಏನು ಅಂತೇಳಿ ಆಗ ಬಾಯಿಲಿ ಏನೋ ಹೇಳ್ತೀನಿ ಅಂತೇಳಿ ಇದು ಮಾಡ್ತಿದ್ದಂತೆ. ನೀನು ಯಾರು ಅಂತೇಳಿ ಮನೆ ಹತ್ರ ಓಡಿ ಬಂದಿದ್ದಾಳೆ. ಬಂದು ಗೇಟ್ ಹಾಕ್ಕೊಂಡು ಬಾಗಿಲು ಬಡಿತಿದ್ದಾಳೆ. ನಾವಿರಲಿಲ್ಲ ಮನೇಲಿ. ಬಾಗಿಲು ಬಡ್ದಾಗ ಕಿರ್ಚಾಡಿದಾಳಲ್ಲ, ಆಗ ಬಂದು ಗೇಟ್ ಹತ್ರನೂ ಬಂದ್ಬಿಟ್ಟು ಮನೇಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅವನು. ಇಂಥ ಇನ್ಸಿಡೆಂಟ್ಗಳು ಎಲ್ಲ ಒಂದು ಕಡೆ ಒಂದು ರೀತಿ ಭಯ ಸೃಷ್ಟಿಸುತ್ತೆ. ಭಯ ಆಗುತ್ತೆ. ಹೆಣ್ಮಕ್ಳೆಲ್ಲ ಓಡಾಡಬೇಕು, ಭಯ ಆಗುತ್ತೆ ನಮಗೂ. ಒಬ್ಬೊಬ್ಬರನ್ನ ಎಲ್ಲಾದರೂ ಕಳ್ಸೋಕ್ಕೆ, ಒಂದು ಅಂಗಡಿಗಾಗಲಿ ಇನ್ನೊಂದು ಎಲ್ಲಿಗಾದ್ರೂ ಕಳ್ಸೋಕ್ಕೆ ಭಯ ಆಗ್ತಿರುತ್ತೆ ಸರ್ ನಮಗೂ. ಬಾಲಕಿಯ ಅಜ್ಜಿಯವ್ರು ನಮ್ಮ ಜೊತೆಗಿದ್ದಾರೆ. ಅಮ್ಮ, ನೀವು ಕೂಡ ಅವತ್ತು ಮನೆಯಲ್ಲಿ ಯಾವ ದಿನ ಇದ್ರಿ, ಬಟ್ ಆ ಘಟನೆ ಆದಾಗ ನೀವು ಇರಲಿಲ್ಲ. ಏನಾಯಿತು? ನಿಮ್ಮ ಮೊಮ್ಮಗಳು ಏನು ಹೇಳ್ತಮ್ಮ? ಅದೇ ಸ್ಕೂಲ್ ಹತ್ರ ಹೋಗಿದ್ದು ಸಹ ಹೋಗಿ ಕೇಳಿದ್ವು. ಈಗ ಬಸ್ ಬಿಟ್ಟಿದ್ದೀವಿ, ಹೋದ್ರು ಹೋಗಿ ಅಂದರು. ಆಟ ಮಾಡ್ಕೊಂಡು ಬಂದವು. ಬರೋ ಅಷ್ಟೊತ್ತಿಗೆ ಈ ಥರ ಆಗಿತ್ತು. ಆಮೇಲೆ ನಮ್ಮ ಪಾಪು ಎಲ್ಲಿದ್ದಾಳೆ ಅಂತ ನೋಡಿದ್ವು. ಅವ್ರ ಮನೆ ಹತ್ರ ಇತ್ತು. ಅಜ್ಜಿ ನನಗೆ ಯಾರೋ ಸುದ್ರು ಅಂದ್ಲು. ನಾವು ಸುಮ್ಮನೆ ಆಗಿದ್ವಿ. ಆಮೇಲೆ ಮತ್ತೆ ನಮ್ಮ ಮಗ ಬಂತಲ್ಲ, CC ಕ್ಯಾಮ್ರಾ ಆನ್ ಮಾಡಿ ನೋಡಿದಾಗಲೇ ನಮಗೂ ಆ ವಿಷಯ ಗೊತ್ತಾಗಿದ್ದು ಸರ್. ನಮ್ಮ ಪಾಪನೂ ಹೇಳ್ತು, ಸುಮ್ಮನೆ ತಮಾಷೆಗೆ ಹೇಳುತ್ತೆ ಅಂತ ತಿಳ್ಕೊಂಡ್ವಿ. ಇಲ್ಲಿ ಯಾರು ಬರ್ತಾರಪ್ಪ ಅಂತ ಅಂದೆ. ಆಮೇಲೆ CC ಕ್ಯಾಮ್ರಾ ಆನ್ ಮಾಡಿದಾಗ ಗೊತ್ತಾಗಿ ನಮಗೂ ಭಯ ಅನ್ನಿಸ್ಬಿಡ್ತು. ಆಗ ನಮ್ಮ ಮಗ ಬಂದ ಮೇಲೆ ನಾವು ವಿಷಯ ತಿಳಿಸೋದು. ಆಗ ನಮ್ಮ ಮಗಿದ್ದಿದ್ದು, ಅಮ್ಮ ಹೇಳ್ತೀನಿ ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಪೊಲೀಸ್ಗೂ ಅವ್ರಿಗೆಲ್ಲ ಹೇಳಿದ್ದೀನಿ ಅಂತ. ನೆನ್ನೆ ಅವರು ಬಂದು ವಿಚಾರಿಸ್ಕೊಂಡು ಹೋದರು. ಕ್ಯಾಮ್ರಾದಲ್ಲೆಲ್ಲ ನೋಡಿ, ಅಮ್ಮ ಹೆದರಬೇಡಿ, ನಾವಿದ್ದೀವಿ, ಎಲ್ಲ ಒಂಚೂರು ಸೆಕ್ಯೂರಿಟಿ ಹಾಕಿಸ್ತೀವಿ ಅಂತ ಹೇಳಿರು ಸರ್. ಏನು ಭಯ ಪಟ್ಕೋಬೇಡಿ ಅಂತ ಹೇಳಿ ಹೋದ್ರು. ಈ ಘಟನೆ ಆದಮೇಲೆ ಮಗು ಹೆದರ್ಕೊಂಡ್ಬಿಟ್ಟಿತ್ತ? ತುಂಬ ಎದ್ರಿದ್ಲು. ಆಮೇಲೆ 2 ದಿವಸ ಕ್ಲಾಸಿಗೆ ಕಳಿಸ್ಲಿಲ್ಲ. 1 ದಿವಸ
ನಮಗೆ ಅದೇ ಭಯ ಆಯಿತು, ಜ್ವರ ಇತ್ತಲ್ಲ, ಬೇಡ ಬಿಡಪ್ಪ ಅಂದ್ವು. ಆಮೇಲೆ ಇವತ್ತು ನಾನು ಹೋಗ್ತೀನಿ ಇದ್ಲಲ್ಲ ನೈಟು, ಬೆಳಗ್ಗೆ ಎದ್ದು ಚೆನ್ನಾಗಿದ್ಲು, ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಹೋದ್ಲು. ಅವ್ರ ಅಮ್ಮ ಹೋಗಿ ಕಳಿಸ್ಬಂದ್ರು ಬಸ್ಗೆ. ಬಸ್ನವ್ರು ಇಲ್ಲಿಗೆ ಬಿಡ್ತೀವಿ ಅಂತ ಹೇಳಿದ್ರು, ಅಷ್ಟೇ ಸರ್. ಒಳಗೆ ಯಾರೋ ಇದ್ದಾರೆ ಅಂತ ಹೆದರಿದಾನೆ, ಇಲ್ಲಾಂದ್ರೆ ಬೇರೆ ಏನಾರು ಅನಾಹುತ ನನಗೆ ಗೊತ್ತಿಲ್ಲ ಸರ್. ನಮ್ಗೆ ಅದೇ ಭಯ ಆಗ್ತಾ ಇರೋದು. ಅದಕ್ಕೆ ಸ್ವಲ್ಪ ನಮಗೂ ಸೆಕ್ಯೂರಿಟಿ ಬೇಕು, ಮಕ್ಕಳು ಅವರು ಅಂತಲ್ಲ ಎಲ್ಲರಿಗೂ ಬೇಕು ಸರ್. ಇನ್ನು ನಾವು ವಯಸ್ಸಾದರಲ್ಲಿ ಓಡಾಡೋದು ಹೆಂಗೆ? ಒಂದು ಏನಕ್ಕೂ ಒಂದು ಅಂಗಡಿಗೆ ಹೋಗಬೇಕು, ಒಂದು ಬಸ್ಸಿಗೆ ಹೋಗಬೇಕು, ಒಂದೇ ಸಮ ಮಕ್ಳಿರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಅಲ್ಲೇ ಇದೆಯಲ್ಲ ಸರ್ ಎದುರುಗಡೆ ಸವಿಬಾರು. ಅದರಿಂದ ಸಹ ನಮಗೆ ಅವನು ಎಣ್ಣೆ ಕುಡಿದ್ಯಾಕೆ ಬಂದಿದ್ನೋ ಏನೋ, ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ ವಿಷಯ. ನಮ್ಮ ಪಾಪು ಬಂದಲ್ಲ, ಒಬ್ಬಳೇ ಬರ್ತಾಯಿದ್ಲಲ್ಲ, ಅಲ್ಲಿ ಬರೋ ತಕ ಅಲ್ಲೇ ನೋಡ್ತಾ ಇದ್ಲಂತೆ. ಅದಕ್ಕೆ ಇವಳು ಎದಕ್ಕಾಗಿ ಹಿಂಗೆ ಸರ್ ಹಿಂಗೆ ಬಂದರು, ಹಿಂದೆ ಬಂದನಲ್ಲ, ಭಯ ಆಗಿ ಓಡಿ ಬಂದವಳು ಅವಳು ಅಷ್ಟೇ. ಅಕಸ್ಮಾತ್ ಅದೃಷ್ಟವಶಾತ್ ಅವ್ನು ಸಿಕ್ಕಿದ್ರೆ ಅವನು ವಿಚಾರಿಸ್ಬೋದು ಅಷ್ಟೇ ಸರ್ ನಾವು. ಇದು ಬಾಲಕಿಯ ಪೋಷಕರ ಮಾತುಗಳು. ಒಂದು ಇಲ್ಲಿ ಮನೆ ಕಟ್ಟಿ 1.5 ವರ್ಷ ಆಗಿದೆ, ಯಾವತ್ತೂ ಕೂಡ ಇಂಥ ಘಟನೆಗಳು ಆಗಿರಲಿಲ್ಲ. ಪಕ್ಕದಲ್ಲಿ ಒಂದು ಬಾರ್ ಇದೆ, ಅದರಿಂದಾಗಿಯೇ ಒಂದಷ್ಟು ಈ ಥರದ ಘಟನೆಗಳು ನಡಲಿಕ್ಕೂ ಕೂಡ ಕಾರಣ ಆಗ್ತದೆ. ಅದ್ರ ಬಗ್ಗೆನೂ ಕ್ರಮ ತಗೋಬೇಕು. ಜೊತೆಗೆ ಇಂಥ ಘಟನೆಗಳು ಮರುಕಳಿಸಿದಾಗೆ ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸರು, ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.